ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿವೇಣಿ KR, ಶ್ರೀ ಸಿದ್ಧಾರ್ಥ ಶಿಕ್ಷಣ ಮಹಾವಿದ್ಯಾಲಯ, ತುಮಕೂರು. ನಾನು ಇಂದಿನ ತರಗತಿಯಲ್ಲಿ ಬಾದಾಮಿ ಚಾಲುಕ್ಯರು ಎಂಬ ಅಧ್ಯಾಯದಲ್ಲಿ ಇಮ್ಮಡಿ ಪುಲಕೇಶಿಯ ಸಾಧನೆಯ ಬಗ್ಗೆ ತಿಳಿಸಿಕೊಡುತ್ತೇನೆ. ಬಾದಾಮಿ ಚಾಲುಕ್ಯರು ಇವರು ದಕ್ಷಿಣ ಭಾರತ ಹಾಗೂ ಕರ್ನಾಟಕದ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲಿ ಬಾದಾಮಿ ಚಾಲುಕ್ಯರು ಒಂದು ಹೊಸ ಅಧ್ಯಯನವನ್ನು ಸ್ಥಾಪಿಸಿದರು. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಥವಾ ವಾತಾಪಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸಿದರು. ಇವರು ಉತ್ತರದಲ್ಲಿ ನರ್ಮದಾ ನದಿ ತೀರದಿಂದ ದಕ್ಷಿಣದಲ್ಲಿ ಕಾವೇರಿ ನದಿ ತೀರದವರೆಗೂ ಇವರ ಸಾಮ್ರಾಜ್ಯ ವ್ಯಾಪಿಸಿತ್ತು. ಈ ಬಾದಾಮಿ ಚಾಲುಕ್ಯರು ಕರ್ನಾಟಕದಲ್ಲಿ ಸ್ಥಾಪನೆಯಾಗುವುದಕ್ಕಿಂತ ಮುನ್ನ ಕೊಂಕಣದಲ್ಲಿ ಮೌರ್ಯರು, ಮಹಾರಾಷ್ಟ್ರ ಪ್ರಾಂತ್ಯಗಳಲ್ಲಿ ರಟ್ಟರು, ಬಿಹಾರಿನಲ್ಲಿ ನಳರು, ಬನವಾಸಿಯಲ್ಲಿ ಕದಂಬರು, ಗಂಗಾವಾಡಿಯಲ್ಲಿ ಗಂಗರು ಸಹ ಆಳ್ವಿಕೆಯನ್ನು ನಡೆಸುತ್ತಿದ್ದರು. ಈ ಬಾದಾಮಿ ಚಾಲುಕ್ಯರ ಮೂಲವನ್ನು ನಾವು ನೋಡೋದಾದರೆ, ಬಾದಾಮಿ ಚಾಲುಕ್ಯರ ಉಪಶಾಖೆಗಳು ಹಲವಾರು ಶಾಸನಗಳಲ್ಲಿ ಸಾಹಿತ್ಯದ ಮೂಲಕ ಇವರನ್ನು ಚಲುಕ್ಯ, ಚಾಲುಕ್ಯ, ಚಳುಕಿ, ಚಲ್ಕ, ಸಲ್ಕಿ ಇನ್ನು ಮುಂತಾದ ಪದಗಳಲ್ಲಿ ಅಥವಾ ಹೆಸರುಗಳಿಂದ ಇವರನ್ನು ಕರೆಯಲಾಗಿದೆ. ಕೆಲವು ಶಾಸನಗಳಲ್ಲಿ ಅವರು ತಮ್ಮನ್ನು ಆರತಿ ಪುತ್ರರೆಂದು ಅಥವಾ ಮಾನವ್ಯ ಗೋತ್ರಕ್ಕೆ ಸೇರಿದವರೆಂದು ಸಹ ಹೇಳಿಕೊಂಡಿದ್ದಾರೆ. 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಬಿಲ್ಹಣನ ಪ್ರಕಾರ ಬ್ರಹ್ಮನು ತನ್ನ 2 ಕೈಯನ್ನು ಬೊಗಸೆ ರೂಪದಲ್ಲಿ ಜೋಡಿಸಿರುವುದು, ಅಂದರೆ ಚುಳುಕನ ಎಂಬ ಅರ್ಥವನ್ನು ಕಲ್ಪಿಸಿ ಇವರು ಬ್ರಹ್ಮನ ಚುಳುಕದಿಂದ ಬಂದವರೆಂದು ಇವರಿಗೆ ಚಾಲುಕ್ಯ ಅಥವಾ ಚಾಳುಕ್ಯರು ಎಂಬ ಹೆಸರು ಬಂದಿದೆ ಎಂದು ಈ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಬಿಲ್ಹಣನು ಹೇಳಿದ್ದಾನೆ. ಇದು ಚಾಲುಕ್ಯರ ರಾಜಲಾಂಛನ, ಬಲಮುಖ ವರಹ. ಇವನು ಚೀನಿ ಪ್ರವಾಸಿಗ, ಅಂದರೆ ಬಾದಾಮಿ ಚಾಲುಕ್ಯರ ಆಸ್ಥಾನಕ್ಕೆ ಅಂದರೆ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಬಂದಂತಹ ಚೀನಿ ಪ್ರವಾಸಿಗ ಹ್ಯುಯೆನ್-ತ್ಸಾಂಗ್. ರಾಜಕೀಯ ಇತಿಹಾಸ ಅಂದರೆ ಬಾದಾಮಿ ಚಾಲುಕ್ಯರ ರಾಜಕೀಯ ಇತಿಹಾಸನ ನೋಡೋದಾದರೆ, ಇವರು ಶಾಸನಗಳಲ್ಲಿ ಉಲ್ಲೇಖಿಸುವಂತೆ ಜಯಸಿಂಹನೆಂಬುದು ಬಾದಾಮಿ ಚಾಲುಕ್ಯ ಸಂತತಿಯ ಸ್ಥಾಪಕ, ಅಂದರೆ ಜಯಸಿಂಹ ಎಂಬ ಒಬ್ಬ ದೊರೆ ಈ ಬಾದಾಮಿ ಚಾಲುಕ್ಯರ ಸ್ಥಾಪಕ. ಮತ್ತು ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ ಮತ್ತು ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನಗಳಲ್ಲಿ ಜಯಸಿಂಹನನ್ನು ವಲ್ಲಭೇಂದ್ರನೆಂದು ಹೆಸರಿಸಲಾಗಿದೆ. ಚಾಲುಕ್ಯರ ಮನೆತನದ ಅರಸರೆಂದರೆ 1ನೇ ಪುಲಕೇಶಿ, 1ನೇ ಕೀರ್ತಿವರ್ಮ, ಮಂಗಳೇಶ, ಇಮ್ಮಡಿ ಪುಲಕೇಶಿ, 1ನೇ ವಿಕ್ರಮಾದಿತ್ಯ, ವಿನಯಾದಿತ್ಯ ಮತ್ತು 2ನೇ ವಿಕ್ರಮಾದಿತ್ಯ. ಈ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಕೊನೆಯ ಅರಸರೆಂದರೆ 2ನೇ ವಿಕ್ರಮಾದಿತ್ಯ. ಈ ಬಾದಾಮಿ ಚಾಲುಕ್ಯರ ರಾಜಲಾಂಛನ, ಈ ಬಲಮುಖ ವರಹವನ್ನು ಆ ದೇವಾಲಯಗಳ ಮೇಲೆ ಈ ರೀತಿ ಕೆತ್ತಲಾಗಿದೆ. ಈಗ ನಾವು ಇಮ್ಮಡಿ ಪುಲಕೇಶಿಯ ದಿಗ್ವಿಜಯಗಳು ಅಥವಾ ಅವನ ಸಾಧನೆಗಳ ಬಗ್ಗೆ ನೋಡೋಣ. ಇವನನ್ನು ದಕ್ಷಿಣದ ರಣಕೇಸರಿ ಅಂತ ಕರೀತಾರೆ. ಇಮ್ಮಡಿ ಪುಲಕೇಶಿಯು ಕ್ರಿಸ್ತಶಕ 610ರಿಂದ 642ರವರೆಗೆ ತನ್ನ ಅಧಿಕಾರವನ್ನು ಹೊಂದಿರ್ತಾನೆ. ಇವನ ಸಾಧನೆಗಳಲ್ಲಿ ಮೊದಲನೇದಾಗಿ ನೋಡ್ತಾ ಹೋದರೆ ಮಂಗಳೇಶನೊಡನೆ ಯುದ್ಧ. ಇಮ್ಮಡಿ ಪುಲಕೇಶಿಯು ಪ್ರಾಪ್ತ ವಯಸ್ಸಿಗೆ ಬಂದರೂ ಮಂಗಳೇಶನು ಅಧಿಕಾರವನ್ನು ಅವನಿಗೆ ಹಸ್ತಾಂತರ ಮಾಡದೆ ತನ್ನ ಮಗನನ್ನು ಅಧಿಕಾರಕ್ಕೆ ತರುವ ಪ್ರಯತ್ನ ಮಾಡಿದನು. ಯಾಕಪ್ಪ ಅಂದರೆ ಈ ಇಮ್ಮಡಿ ಪುಲಕೇಶಿಯ ತಂದೆ ತೀರೋಗಿರ್ತಾರೆ. ಆವಾಗ ಆ ಅಧಿಕಾರನ ಮಂಗಳೇಶ ವಹಿಸ್ಕೊಂಡಿರ್ತಾನೆ. ಆದ್ರೂ ಅಂದರೆ ಇಮ್ಮಡಿ ಪುಲಕೇಶಿ ಅಂದರೆ ಅಧಿಕಾರ ಮಾಡುವಂತಹ ವಯಸ್ಸಿಗೆ ಬಂದ್ರೂ ಅವನು ಅಧಿಕಾರನ ಬಿಟ್ಟು ಕೊಡದೆ ತನ್ನ ಮಗನಿಗೆ ಅಧಿಕಾರ ಕೊಡಬೇಕು ಅನ್ನೋ ದುರಾಸೆಯಿಂದ ಅಧಿಕಾರನ ಕೊಟ್ಟಿರಲ್ಲ. ಆ ಕಾರಣದಿಂದ ಈ ಇಮ್ಮಡಿ ಪುಲಕೇಶಿ ಸಿಟ್ಟಿಗೆದ್ದು ಮಂಗಳೇಶನನ್ನು ಎಳಪಟ್ಟು ಸಿಂಬಿಗೆ ಕದನ ಅಥವಾ ಎಳವತ್ತು ಸಿಂಬಿಗೆ ಕದನದಲ್ಲಿ ಸಾಮಾನ್ಯ ಶಕ 609ರಲ್ಲಿ ಅವನನ್ನು ಕೊಂದು ಇವನು ಸಿಂಹಾಸನವನ್ನು ಏರ್ತಾನೆ. ಇದೇ ಸಮಯದಲ್ಲಿ ಇನ್ನೊಂದು ಯುದ್ಧನೂ ಸಹ ಆಗುತ್ತೆ. ಅದೇ ರಾಷ್ಟ್ರಕೂಟರೊಡನೆ ಯುದ್ಧ. ಪುಲಕೇಶಿಯು ಮಂಗಳೇಶನೊಡನೆ ಅಂತಃಕಲದಲ್ಲಿ ಅಂದರೆ ಪುಲಕೇಶಿ ಮಂಗಳೇಶನೊಡನೆ ಯುದ್ಧದಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಈ ರಾಷ್ಟ್ರಕೂಟರ ನಾಯಕರಾದ ಅಪ್ಪಾಯಿಕ ಮತ್ತು ಗೋವಿಂದರು
ಈ ಚಾಲುಕ್ಯ ಪ್ರದೇಶಗಳ ಮೇಲೆ ದಾಳಿನ ಮಾಡ್ತಾರೆ. ಆಗ ಇಮ್ಮಡಿ ಪುಲಕೇಶಿಯು ಈ ಇಬ್ಬರನ್ನು ಅಂದರೆ ಅಪ್ಪಾಯಿಕ ಮತ್ತು ಗೋವಿಂದನನ್ನು ಭೀಮಾ ನದಿ ತೀರದಲ್ಲಿ ಸೋಲಿಸ್ತಾನೆ. ಆವಾಗ ಅಲ್ಲಿಂದ ಅಪ್ಪಾಯಿಕ ಭಯಗೊಂಡು ಯುದ್ಧ ಭೂಮಿಯಿಂದ ಓಡೋಗ್ತಾನೆ. ಗೋವಿಂದ ಪುಲಕೇಶಿಗೆ ಶರಣಾಗ್ತಾನೆ. ನಂತರ ದಕ್ಕನ್ ರಾಜ್ಯಗಳೊಡನೆ ಯುದ್ಧ. ಪುಲಕೇಶಿ ತನ್ನ ರಾಜ್ಯವನ್ನು ವಿಸ್ತರಿಸಲು ದಕ್ಕನ್ ರಾಜ್ಯಗಳನ್ನು ಸೋಲಿಸ್ತಾನೆ. ನಂತರ ಕದಂಬರ ರಾಜಧಾನಿಯಾದ ಬನವಾಸಿಯನ್ನು ಗೆದ್ದುಕೊಂಡು ಅನಂತರ ಕೊಂಕಣದ ಮೌರ್ಯರನ್ನು, ದಕ್ಷಿಣ ಕನ್ನಡದ ಅಳೂಪರನ್ನು ಮತ್ತು ತಲಕಾಡಿನ ಗಂಗರನ್ನು ಸೋಲಿಸಿ ಅದೇ ರೀತಿ ಗಂಗರ ಅಳೂಪರೊಂದಿಗೆ ಅವನು ವೈವಾಹಿಕ ಅಂದರೆ ವಿವಾಹದ ಸಂಬಂಧಗಳನ್ನು ಹೊಂದುತ್ತಾನೆ. ನೆಕ್ಸ್ಟು ಹರ್ಷವರ್ಧನನೊಡನೆ ಯುದ್ಧ. ಹರ್ಷವರ್ಧನ ಅಂದರೆ ಇವನು ಉತ್ತರ ಪತೇಶ್ವರ ಎಂದು ಪ್ರಸಿದ್ಧನಾಗಿರುವ ಹರ್ಷವರ್ಧನನೊಡನೆ ಯುದ್ಧ. ಹರ್ಷವರ್ಧನನು ಸೈನ್ಯ ಸಮೇತನಾಗಿ ಕನೌಜಿನಿಂದ ಹೊರಟು ನರ್ಮದಾ ನದಿ ತೀರದಲ್ಲಿ ಬಂದು ಬೀಡು ಬಿಡ್ತಾನೆ. ಅಂದರೆ ಕನೌಜ್ ಉತ್ತರ ಪ್ರದೇಶದಲ್ಲಿರುವ ಒಂದು ಪ್ರದೇಶ, ಅಂದರೆ ಅವನು ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾನೆ. ಆ ಕನೌಜಿನಿಂದ ಹೊರಟು ನರ್ಮದಾ ನದಿ ಅಂದರೆ ಮಧ್ಯ ಭಾರತದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಒಂದು ಬೇರ್ಪಡಿಸುವ ಒಂದು ನದಿ ಅಂದರೆ ನರ್ಮದಾ ನದಿ. ಈ ನದಿಗೆ ಬಂದು ಅವನು ಬೀಡ್ಬಿಡ್ತಾನೆ. ಬೀಡ್ಬಿಟ್ಟು ಅಲ್ಲಿ ಹರ್ಷವರ್ಧನನನ್ನು ಎದುರಿಸಲು ಹರ್ಷವರ್ಧನನು ಉತ್ತರ ಪತೇಶ್ವರನೆಂದು ಪ್ರಸಿದ್ಧನಾದ ಹರ್ಷವರ್ಧನನನ್ನು ಎದುರಿಸಲು ಇಮ್ಮಡಿ ಪುಲಕೇಶಿ ಆವಾಗ ಸಿದ್ಧನಾಗ್ತಾನೆ. ಇವರಿಬ್ಬರ ನಡುವೆ ಸಾಮಾನ್ಯ ಶಕ 634ರಲ್ಲಿ ಒಂದು ಭೀಕರ ಯುದ್ಧ ನಡೆಯುತ್ತೆ. ಅದನ್ನು ನಾವು ನರ್ಮದಾ ನದಿ ಕಾಳಗ ಅಂತಲೂ ಕರಿತೀವಿ. ಈ ಯುದ್ಧದಲ್ಲಿ ಹರ್ಷವರ್ಧನ ಸೋಲನ್ನು ಉಂಡ್ತಾನೆ. ಅಂದರೆ ಅವನಿಗೆ ಅವಾಗ ಸೋಲಾಗುತ್ತೆ ಆ ಯುದ್ಧದಲ್ಲಿ. ಇದರಿಂದ ಇವನು ಇಮ್ಮಡಿ ಪುಲಕೇಶಿ ಈ ಯುದ್ಧದಲ್ಲಿ ಗೆದ್ದು ಪರಮೇಶ್ವರ ಎಂಬ ಬಿರುದನ್ನು ಪಡ್ಕೊತಾನೆ. ಅದಾದಮೇಲೆ ಈ ನರ್ಮದಾ ನದಿ ಅನ್ನೋದು ಇವರಿಬ್ಬರ ಸಾಮ್ರಾಜ್ಯಕ್ಕೆ ಗಡಿ ರೇಖೆ ಆಗುತ್ತೆ. ನೆಕ್ಸ್ಟು ಗಡಿ ಭಾರತದೊಂದಿಗೆ ಯುದ್ಧ. ಗಡಿ ಭಾರತದ ಕಡೆ ಮುಂದುವರೆದ ಪುಲಕೇಶಿಗೆ ದಕ್ಷಿಣ ಕೋಸಲ ಮತ್ತು ಕಳಿಂಗ ದೊರೆಗಳು ಶರಣಾದರು. ಆಮೇಲೆ ಪಿಷ್ಟಪುರ ಗೆದ್ದುಕೊಂಡು ವೆಂಗಿ ಮಂಡಲವನ್ನು ವಶಪಡಿಸಿಕೊಂಡನು. ವೆಂಗಿ ಪ್ರಾಂತ್ಯಕ್ಕೆ ಮತ್ತೊಬ್ಬ ಸಹೋದರನಾದ ಕುಬ್ಜ ವಿಷ್ಣುವರ್ಧನನನ್ನು ಅರಸನಾಗಿ ನೇಮಕ ಮಾಡಿಕೊಳ್ತಾನೆ. ಇದು ವೆಂಗಿ ಚಾಲುಕ್ಯ ರಾಜ್ಯ ಸ್ಥಾಪನೆಗೆ ಅಡಿಪಾಯ ಆಗುತ್ತೆ. ನೆಕ್ಸ್ಟು ಪಲ್ಲವರೊಡನೆ ಯುದ್ಧ. ಪುಲಕೇಶಿಯು ಕಂಚಿಯ ಮೇಲೆ ದಾಳಿ ಮಾಡಿ ಪಲ್ಲವರ ದೊರೆ 1ನೇ ಮಹೇಂದ್ರವರ್ಮನನ್ನು ಪೊಲ್ಲಿಲೂರು ಎಂಬಲ್ಲಿ ಸೋಲಿಸಿದನು. ಅವನು ಹಲವು ದಿನಗಳ ಕಾಲ ಕಂಚಿಯಲ್ಲಿ ಬೀಡು ಬಿಟ್ಟು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದನು. ಪುಲಕೇಶಿಯ ಈ ದಾಳಿಯು ಪಲ್ಲವ ಮತ್ತು ಚಾಲುಕ್ಯ ಸಂಘರ್ಷಕ್ಕೆ ನಾಂದಿಯಾಯಿತು. ನಂತರ ಚೋಳ ಮತ್ತು ಚೇರ ದೊರೆಗಳನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡೆದು ರಾಜಧಾನಿಗೆ ಹೋಗ್ತಾನವನು. ಇದು ನರ್ಮದಾ ನದಿ ಕಾಳಗದಲ್ಲಿ ನಡೆದಂತಹ ಯುದ್ಧಗಳು, ಅಲ್ಲಿನ ಅನಾಹುತ ಮತ್ತು ಅಲ್ಲಿಂದ ಅವನು ಸ್ವಲ್ಪ ದುಡ್ಡನ್ನು ಮತ್ತು ಇದು ನರ್ಮದಾ ನದಿ ತೀರದಲ್ಲಿ ತಯಾರಿ ಮಾಡ್ಕೊತಾರಲ್ಲ, ನರ್ಮದಾ ನದಿ ತೀರದಲ್ಲಿ ಬೀಡು ಬಿಟ್ಟು ಹರ್ಷವರ್ಧನನು ತನ್ನ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಲು ಅವನು ತಯಾರಿ ಮಾಡ್ಕೊಂಡಿದ್ದಾಗಲಿ, ಆ ಸೈನ್ಯದಲ್ಲಿ ಆ ಯುದ್ಧದಲ್ಲಿ ಸಾವನ್ನಪ್ಪಿರೋ ಜನಗಳಾಗಲಿ ಈ ದೃಶ್ಯದಲ್ಲಿ ನಾವು ಕಾಣ್ಬೋದು. ಇಮ್ಮಡಿ ಪುಲಕೇಶಿಯ ಒಂದು ಆಸ್ಥಾನದಲ್ಲಿದ್ದ ರವಿಕೀರ್ತಿಯನ್ನು ರಚಿಸಿರುವ ಐಹೊಳೆ ಶಾಸನ ಇದು. ನಂತರ ಪುಲಕೇಶಿಯ ಅಂತಿಮ ಯುದ್ಧ. ಇಮ್ಮಡಿ ಪುಲಕೇಶಿಯು ಕೊನೆಯ ದಿನಗಳಲ್ಲಿ ಕಂಚಿಯನ್ನು ಗೆಲ್ಲಲು ಮುಂದಾದನು. ಆದರೆ ಪಲ್ಲವರ 1ನೇ ನರಸಿಂಹವರ್ಮನನ್ನು ಸಾಮಾನ್ಯ ಶಕ 642ರಲ್ಲಿ ಇಮ್ಮಡಿ ಪುಲಕೇಶಿಯು ಪೆರಿಯಾಲ, ಮಣಿಮಂಗಲ ಮತ್ತು ಸುರಮಾರ ಕದನದಲ್ಲಿ ಸೋಲಲ್ಪಟ್ಟನು. ಈ ಯುದ್ಧದಲ್ಲಿ ಅವನು ಕೊಲ್ಲಲ್ಪಟ್ಟಿರಬೇಕೆಂಬ ನಂಬಿಕೆಯೂ ಸಹ ಇದೆ. ಈ ನರಸಿಂಹವರ್ಮನು ಬಾದಾಮಿಯನ್ನು ವಶಪಡಿಸಿಕೊಂಡು ವಾತಾಪಿಗೊಂಡನ್ ಎಂಬ ಬಿರುದನ್ನು ಪಡೆದುಕೊಳ್ತಾನೆ. ನಂತರ ಪಲ್ಲವರು ಬಾದಾಮಿಯನ್ನು ಲೂಟಿ ಮಾಡಿದರು. ಮುಂದಿನ ಕೆಲವು ವರ್ಷಗಳವರೆಗೆ ಈ ಚಾಲುಕ್ಯರು ಈ ಪಲ್ಲವರ ಹಿಡಿತಕ್ಕೆ ಒಳಪಟ್ಟಿರ್ತಾರೆ. ಈ ಇಮ್ಮಡಿ ಪುಲಕೇಶಿಗೆ ಇದ್ದಂತಹ ಬಿರುದುಗಳೆಂದರೆ ಮಹಾರಾಜಾಧಿರಾಜ, ಭಟ್ಟಾರಕ ಪರಮೇಶ್ವರ, ದಕ್ಷಿಣ ಪತೇಶ್ವರ, ನೌಕಾಪಡೆಯ ಪಿತಾಮಹ, ಪರಮೇಶ್ವರ, ಮಹಾರಾಜಾಧಿರಾಜ. ಈಗ ಇನ್ನೂ ಹಲವಾರು ಬಿರುದುಗಳನ್ನು ಸಹ ಈ ಪುಲಕೇಶಿ ಹೊಂದಿದ್ದಾನೆ.
ಈ ಹಳದಿ ಬಣ್ಣದ ಮಾರ್ಕ್ ಇದು ಬಾದಾಮಿ ಚಾಲುಕ್ಯರ ಆಡಳಿತ ಪ್ರದೇಶ, ಅಂದರೆ ಈ ಬಾದಾಮಿ ಅನ್ನೋದು ಅವರ ರಾಜಧಾನಿಯಾಗಿತ್ತು. ಇದನ್ನು ನಾವು ನೋಡ್ಬೋದು. ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ 2ನೇ ಕುಸುರು ರಾಯಭಾರಿ ಭೇಟಿ ನೀಡಿರ್ತಾನೆ. ಆ ಸನ್ನಿವೇಶದಿದು. ಇವರು ಇಮ್ಮಡಿ ಪುಲಕೇಶಿ. ಧನ್ಯವಾದಗಳು.